ಈ ತರ ಏನಾರ ಹಸಿರೆಲೆ ಗೊಬ್ಬರ ಬಳಕೆ ಮಾಡ್ತೀರಿ ಅಂದಾಗ ಮಾತ್ರ ನೀವು ಟ್ರ್ಯಾಕ್ಟರ್ಗೆ ಹೋಗ್ಬೇಕು ವಿನಃ. ಸೊ ನಾವು ಈ ಕಳೆ ಬಂದಿದೆ ಅಂತ ಹೇಳಿ ಟ್ರ್ಯಾಕ್ಟರ್ ಹೊಡಿಯೋದು, ಅದು ಯಾಕೆ ನೀವು ಟ್ರ್ಯಾಕ್ಟರ್ ಹೊಡಿಯೋದ್ರಿಂದ ಏನೇನು ಹಾನಿ ಉಪಯೋಗ ಏನು ಅನನುಕೂಲ ಏನು ಅಂತ ಹೇಳಿದ್ರೆ, ನೀವು ಕಳೆ ಮಾತ್ರ ಕಂಟ್ರೋಲ್ ಆಗುತ್ತೆ ನೀವು ಟ್ರ್ಯಾಕ್ಟರ್ ಹೊಡಿಯೋದ್ರಿಂದ. ಸೊ ಇಲ್ಲಿ ಮಣ್ಣಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳಿಗೆ ನಿಮ್ಗೆ ತೊಂದರೆ ಆಗ್ತದೆ. ಜೊತೆಗೆ ಬೇರ್ಗಳು ಇರ್ತಾವಲ್ಲ, ನಿಮ್ಗೆ ಬೇರ್ಗಳನ್ನ ಪ್ರತಿ ಸಾರಿ ನೀವು 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ನೀವು ಟ್ರ್ಯಾಕ್ಟರ್ ಹೊಡಿತಾನೆ ಇದ್ರೆ ಬೇರುಗಳೆಲ್ಲ ಹರಿತಾ ಇರ್ತದೆ. ಮಲ್ನಾಡಲ್ಲಿ ಯಾಕೆ ಎಡಮುಂಡಿಗೆ ಇಲ್ಲ ಗೊತ್ತಾ ನಿಮ್ಗೆ? ಅವ್ರು ಯಾರು ಟ್ರ್ಯಾಕ್ಟರ್ ಹೊಡಿಯಲ್ಲ, ಯಾರು ಬೇರ್ನ ಡಿಸ್ಟರ್ಬ್ ಮಾಡಲ್ಲ. ನಿಯಂತ್ರಣ ವೀಡ್ ಕಟ್ರ್ ತಗೊಳ್ಳಿ, ಈಗಿನ ಅಡಿಕೆ ರೇಟಿಗೆ ನೀವು ತುಂಬಾ ವ್ಯವಸ್ಥಿತವಾದಂತ ಕೃಷಿ ಮಾಡ್ಬೋದು. ಸೊ ನೀವು ಹಿಡ್ಮುಂಡಿಗೆ ಬರದೇ ಇರೋಂಗ್ ನೀವು ನೋಡ್ಕೊಳ್ಬೇಕು ಅಂದ್ರೆ ಇವೆಲ್ಲನೂ ಪಾಲನೆ ಮಾಡ್ಬೇಕು. ಯಾವುದು ಕಳೆನಾಶಕಗಳನ್ನ ಹೆಚ್ಚು ಬಳಕೆ ಮಾಡಬಾರ್ದು. ವರ್ಷದಲ್ಲಿ ಒಂದ್ ಸಮಯ ಬಳಕೆ ಮಾಡಿದ್ರೆ ಎಕ್ಸ್ಟೆಂಡ್, ಅದು ನಮಗೆ ಏನಂದ್ರೆ ಅನಿವಾರ್ಯ ಇದ್ದಾಗ ಮಾತ್ರ ಬಳಕೆ ಮಾಡ್ಬೇಕು. ಸೊ ನಾವು ಈಗ ಕ್ಲೀನ್ ಆಗುತ್ತೆ ಅಂತ ಹೇಳಿ ನೀವು ವರ್ಷದಲ್ಲಿ 3 ಸತಿ ನೀವು ರೌಂಡ್ ಅಪ್ ಹೊಡಿತಾ ಹೋದ್ರೆ, ಸೊ ಅಲ್ಲಿ ನಿಮ್ಗೆ ಹೆಚ್ಚು ಯಾವ್ದು ಸೋಡಿಯಂ ಸಾಲ್ಟ್ ನ ಜಾಸ್ತಿ ಸಾಯ್ಲಿಗೆ ಕೊಟ್ಟಂಗ ಆಗ್ತದೆ.